ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದ್ದ ಸಂಘಟನೆಯ ನಾಮಫಲಕ ಅವಮಾನ ಪ್ರಕರಣಕ್ಕೆ ಇದೀಗ ಸುಖಾಂತ್ಯ ದೊರೆತಿದೆ. ಶಾಂತಿ ಸಭೆಯ ಮೂಲಕ ವಿವಾದ ಅಂತ್ಯಗೊಂಡಿದ್ದು, ಬಸವಾದಿ ಶರಣ ಶ್ರೀ ನೂಲಿ ಚಂದಯ್ಯ ಸೇವಾ ಸಂಘದ ನಾಮಫಲಕವನ್ನು ಮರು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಗಲಗಲಿ ಗ್ರಾಮದಲ್ಲಿ ಬಸವಾದಿ ಶರಣ ಶ್ರೀ ನೂಲಿ ಚಂದಯ್ಯ ಸೇವಾ ಸಂಘದ ನಾಮಫಲಕವನ್ನು ತೆರವುಗೊಳಿಸಿ ಅವಮಾನಿಸಿದ ಘಟನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ವಿಷಯವನ್ನು ಕನ್ಸ್ಯೂಮರ್ ಭಾರತ್ ನ್ಯೂಸ್ ಪ್ರಮುಖವಾಗಿ ಪ್ರಸಾರ ಮಾಡಿದ್ದರಿಂದ ಪ್ರಕರಣ ಸಾರ್ವಜನಿಕರ ಗಮನ ಸೆಳೆದಿತ್ತು. ಈ ವಿಚಾರದಲ್ಲಿ ಅಂಬೇಡ್ಕರ್ ಸೇನಾ ಬೀಳಗಿ ತಾಲೂಕಾ ಅಧ್ಯಕ್ಷರಾದ ಪ್ರವೀಣ್ ಚಲವಾದಿ ಅವರು ದಿಟ್ಟ ಹಾಗೂ ನಿರಂತರ ಹೋರಾಟ ನಡೆಸಿ ಸಂಘಟನೆಯ ಗೌರವ ಉಳಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನಾಮಫಲಕ ಮರು ಪ್ರತಿಷ್ಠಾಪನೆ ಮಾಡುವವರಿಗೆ ಹೋರಾಟ ಮುಂದುವರಿಸಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಿ ಅವರ ಹೋರಾಟಕ್ಕೆ ಫಲ ದೊರೆತಿದೆ. ಶಾಂತಿ ಸಭೆಯ ನಂತರ ಬಸವಾದಿ ಶರಣ ಶ್ರೀ ನೂಲಿ ಚಂದಯ್ಯ ಸೇವಾ ಸಂಘದ ನಾಮಫಲಕವನ್ನು ಮರು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರಿಂದ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೆಹಬೂಬ್ ದಫೇದಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸದಾಶಿವ ಚಲವಾದಿ, ಮಾಂತೇಶ್ ಚಲವಾದಿ, ಪಿಕೆಪಿಎಸ್ ಅಧ್ಯಕ್ಷ ಈರಣ್ಣ ಗೌಡ ನ್ಯಾಮಗೌಡ, ಓಂ ಪ್ರಭು ಸೌಹಾರ್ದ ಸಹಕಾರಿ ನಿಯಮಿತ ಗಲಗಲಿ ಅಧ್ಯಕ್ಷ ವಿಶ್ವನಾಥ್ ಹಿರೇಮಠ್, ಹನುಮಂತ್ ಭಜಂತ್ರಿ, ಶಂಕರ್ ಭಜಂತ್ರಿ, ಸುಂದರ ಭಜಂತ್ರಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕನ್ಸ್ಯೂಮರ್ ಭಾರತ್ ನ್ಯೂಸ್ ಇಂಪ್ಯಾಕ್ಟ್ ಮೂಲಕ ಜನರ ಧ್ವನಿಗೆ ಬಲ ಸಿಕ್ಕಿದ್ದು ಸಂಘಟನೆಯ ಗೌರವ ಮರುಸ್ಥಾಪನೆಯಾಗಿದೆ ಎಂಬ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಸಂಘಟನೆಯ ನಾಮಫಲಕ ಅವಮಾನ ಪ್ರಕರಣ ಶಾಂತಿಯುತವಾಗಿ ಅಂತ್ಯಗೊಂಡಿದ್ದು, ಅಂಬೇಡ್ಕರ್ ಸೇನಾ ಬೀಳಗಿ ತಾಲೂಕಿನ ಅಧ್ಯಕ್ಷರಾದ ಪ್ರವೀಣ್ ಚಲವಾದಿಯವರ ಹೋರಾಟ ಹಾಗೂ ಜನಬೆಂಬಲದಿಂದ ನ್ಯಾಯ ದೊರೆತಂತಾಗಿದೆ. ಕನ್ಸ್ಯೂಮರ್ ಭಾರತ್ ನ್ಯೂಸ್.